ಜಗತ್ತಿನ ಯುದ್ಧಗಳಲ್ಲಿ ಅಮೆರಿಕ ಹೇಗೆ ಹಣ ಮಾಡುತ್ತದೆ? ದ ಬಿಸಿನೆಸ್ ಆಫ್ ವಾರ್. ಕಲ್ಪನೆ ಮಾಡಿ, ಒಂದು ದೇಶದಲ್ಲಿ ಯುದ್ಧ ನಡೆಯುತ್ತಿದೆ, ನಗರಗಳು ನಾಶವಾಗುತ್ತಿವೆ, ಜನರು ಮನೆ ಕಳ್ಕೊಳ್ತಿದ್ದಾರೆ. ಆದ್ರೆ ಅದೇ ಸಮಯದಲ್ಲಿ ಜಗತ್ತಿನ ಇನ್ನೊಂದು ಕಡೆ ಕೆಲ ಕಂಪನಿಗಳು $1 ಬಿಲಿಯನ್ ಲಾಭ ಮಾಡಿಕೊಳ್ತಿವೆ. ಹೌದು, ಈ ಯುದ್ಧ ಕೇವಲ ರಾಜಕೀಯ ಅಲ್ಲ, ಒಂದು ಬೃಹತ್ ವ್ಯಾಪಾರ ಕೂಡ. ಆಗ ನಿಮಗೊಂದು ದೊತ್ ಅಂತ ಪ್ರಶ್ನೆ ಹೇಳುತ್ತೆ, ಯಾರು ಈ ಯುದ್ಧಗಳಿಂದ ಹಣ ಮಾಡ್ತಾರೆ ಮತ್ತು ಯಾಕೆ ಜಗತ್ತಿನಲ್ಲಿ ಯುದ್ಧಗಳು ನಿಲ್ಲುತ್ತಿಲ್ಲ? ಎಸ್, ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಅಮೆರಿಕದ ವಾರ್ ಎಕಾನಮಿ ನಿಜವಾಗಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದ. ಇದು ಹೇಗೆ ಸಾಧ್ಯ? ಯುದ್ಧ ಅಂದ್ರೆ ಕೇವಲ ರಾಜಕೀಯ ಅಥವಾ ಸೇನಾ ಸಂಘರ್ಷ ಮಾತ್ರವಲ್ಲ, ಇದು ಒಂದು ದುಡ್ಡಿನ ಗಿಡ ಕೂಡ. ಹೀಗೆ ವ್ಯವಸ್ಥಿತವಾಗಿ ದುಡ್ಡಿನ ಗಿಡಗಳನ್ನ ನೆಟ್ಟಿರುವ ದೇಶ ಅಂದ್ರೆ ಅದು ಅಮೆರಿಕ ಮಾತ್ರ ಅನ್ಬಹುದು. ಅದು ಹೇಗೆ ಅಂದ್ರೆ, ಜಗತ್ತಿನ ಹೆಚ್ಚಿನ ಯುದ್ಧಗಳಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅಮೆರಿಕ ಇನ್ವಾಲ್ವ್ ಆಗಿರುತ್ತೆ. ಹಂಗಾದ್ರೆ ಯುದ್ಧಗಳು ನಡೆಯುವಾಗ ಹೇಗೆ ಹಣ ಗಳಿಸ್ತಾರೆ ಮತ್ತು ಈ ಎಲ್ಲಾ ರಾಜಕೀಯ ಆಟದಲ್ಲಿ ಭಾರತದ ಸ್ಥಾನ ಏನು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ಮೊದಲನೇದಾಗಿ ಯುದ್ಧಗಳ ಹಿಂದೆ ಇರುವ ಹಣಕಾಸಿನ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಜನರು ಯುದ್ಧವನ್ನ ಭೂಮಿ, ರಾಜಕೀಯ ಅಥವಾ ಧರ್ಮದ ಕಾರಣದಿಂದ ನಡೆಯುತ್ತೆ ಅಂತ ಭಾವಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಇನ್ನೊಂದು ದೊಡ್ಡ ಕಾರಣ ಇದೆ, ಅದು ಆರ್ಥಿಕ ಹಿತಾಸಕ್ತಿ. ಯಾಕಂದ್ರೆ ಯುದ್ಧ ನಡೆಯುವಾಗ ಶಸ್ತ್ರಾಸ್ತ್ರಗಳ ಬೇಡಿಕೆ ಹೆಚ್ಚುತ್ತದೆ, ಸೇನಾ ತಂತ್ರಜ್ಞಾನಕ್ಕೆ ಹೆಚ್ಚಿನ ಹಣ ಬರುತ್ತೆ, ರಕ್ಷಣಾ ಕಂಪನಿಗಳ ಒಪ್ಪಂದಗಳು ಹೆಚ್ಚಾಗ್ತವೆ. ಅಂದ್ರೆ ಒಂದು ದೇಶ ಯುದ್ಧಕ್ಕೆ ಸಿದ್ಧವಾಗಲು ಆರಂಭಿಸಿದ ಕ್ಷಣದಿಂದಲೇ ಒಂದು ದೊಡ್ಡ ಉದ್ಯಮ ದುಡಿಮೆ ಶುರು ಮಾಡಿರುತ್ತೆ. ಎರಡನೇದು, ಜಗತ್ತಿನ ಅತಿದೊಡ್ಡ ಶಸ್ತ್ರಾಸ್ತ್ರ ಉದ್ಯಮ. ಇಂದು ಜಗತ್ತಿನ ಅತಿದೊಡ್ಡ ರಕ್ಷಣಾ ಕಂಪನಿಗಳು ಬಹುಪಾಲು ಅಮೆರಿಕದಲ್ಲಿವೆ. ಉದಾಹರಣೆಗೆ ಲಾಕ್ಹೀಡ್ ಮಾರ್ಟಿನ್, ಬೋಯಿಂಗ್, ನಾರ್ಥ್ರೋಪ್ ಗ್ರೂಮನ್. ಈ ಕಂಪನಿಗಳು ತಯಾರಿಸುವುದು ಫೈಟರ್ ಜೆಟ್ಗಳು, ಮಿಸೈಲ್ ವ್ಯವಸ್ಥೆಗಳು, ಡ್ರೋನ್ಗಳು, ರಕ್ಷಣಾ ತಂತ್ರಜ್ಞಾನ. ಇವುಗಳ ಮೌಲ್ಯ ಕೆಲವೊಮ್ಮೆ $1 ಬಿಲಿಯನ್ ಒಪ್ಪಂದಗಳಾಗಿರ್ತವೆ. ಒಂದು ದೊಡ್ಡ ಯುದ್ಧ ಶುರುವಾದಾಗ ಈ ಕಂಪನಿಗಳಿಗೆ ಹೊಸ ಮಾರುಕಟ್ಟೆಗಳು ತೆರೆದುಕೊಳ್ತವೆ. ಮೂರನೇದು, ರಾಜಕೀಯ ಮತ್ತು ಉದ್ಯಮದ ಸಂಪರ್ಕ. ಇಲ್ಲಿ ಒಂದು ಆಸಕ್ತಿದಾಯಕ ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತೆ, ಅದು ರಾಜಕೀಯ, ಉದ್ಯಮ ಮತ್ತು ಸೇನೆಯ ನಡುವಿನ ಸಂಪರ್ಕ. ಸರಳವಾಗಿ ಹೇಳುವುದಾದ್ರೆ, ಕಂಪನಿಗಳು ಚುನಾವಣಾ ಪ್ರಚಾರಗಳಿಗೆ ಹಣ ನೀಡ್ತವೆ, ರಾಜಕಾರಣಿಗಳು ರಕ್ಷಣಾ ಬಜೆಟ್ ಹೆಚ್ಚಿಸ್ತಾರೆ, ಸೇನೆ ಆ ಕಂಪನಿಗಳಿಂದ ಶಸ್ತ್ರಾಸ್ತ್ರ ಖರೀದಿಸುತ್ತದೆ. ಇದನ್ನೇ ಕೆಲವೊಮ್ಮೆ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಇದರಲ್ಲಿ ರಾಜಕೀಯ ನಿರ್ಧಾರಗಳು ಮತ್ತು ಉದ್ಯಮದ ಹಿತಾಸಕ್ತಿಗಳು ಒಟ್ಟಿಗೆ ಕೆಲಸ ಮಾಡುವ ಸಾಧ್ಯತೆ ಹೆಚ್ಚು ಇರುತ್ತೆ. ನಾಲ್ಕನೇದು, ಅಮೆರಿಕದ ಜಾಗತಿಕ ಸೇನಾ ಪ್ರಭಾವ. ಇಂದು ಅಮೆರಿಕಗೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಹಲವಾರು ಸೇನಾ ತಾಣಗಳು ಇವೆ. ಅವುಗಳು ಯುರೋಪ್, ಮಧ್ಯಪ್ರಾಚ್ಯ, ಏಷ್ಯಾ, ಪೆಸಿಫಿಕ್ ಪ್ರದೇಶ. ಈ ತಾಣಗಳ ಮೂಲಕ ಅಮೆರಿಕ ಜಾಗತಿಕ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತೋರಿಸಿಕೊಟ್ಟಿದೆ. ಆದ್ರೆ ಕೆಲವು ವಿಮರ್ಶಕರು ಹೇಳುವುದೇನು ಗೊತ್ತಾ, ಇಂತಹ ಜಾಗತಿಕ ಸೇನಾ ನಿರ್ವಹಣೆಯಿಂದಾಗಿ ಅಮೆರಿಕ ಪ್ರಪಂಚದಲ್ಲೇ ಹೆಚ್ಚು ಪ್ರಭಾವಶಾಲಿ ಮತ್ತು ಆರ್ಥಿಕ ಲಾಭ ಪಡೆಯುತ್ತಿದೆ ಅಂತ. ಐದನೇದು, ಶಸ್ತ್ರಾಸ್ತ್ರ ಮಾರುಕಟ್ಟೆ. ಜಗತ್ತಿನ ಅನೇಕ ದೇಶಗಳು ತಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಲು ಶಸ್ತ್ರಾಸ್ತ್ರ ಖರೀದಿಸುತ್ತವೆ. ಈ ಮಾರುಕಟ್ಟೆಯಲ್ಲಿ ಅಮೆರಿಕವೇ ಪ್ರಮುಖ ಪೂರೈಕೆದಾರ. ಮಧ್ಯಪ್ರಾಚ್ಯ, ಯುರೋಪ್ ಮತ್ತು ಏಷ್ಯಾದ ಹಲವು ದೇಶಗಳು ಫೈಟರ್ ಜೆಟ್, ಕ್ಷಿಪಣಿ ವ್ಯವಸ್ಥೆ, ರಕ್ಷಣಾ ತಂತ್ರಜ್ಞಾನಗಳನ್ನ ಅಮೆರಿಕದಿಂದ ಖರೀದಿಸುತ್ತವೆ. ಯುದ್ಧದ ಭೀತಿ ಹೆಚ್ಚಾದಷ್ಟು ಈ ಮಾರುಕಟ್ಟೆಯ ಗಾತ್ರವೂ ಹೆಚ್ಚಾಗುತ್ತದೆ. ಆರನೇದು, ಇತಿಹಾಸದ ಪಾಠ. ಇತಿಹಾಸದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೊಡ್ಡ ಶಕ್ತಿಗಳು ತಮ್ಮ ಪ್ರಭಾವವನ್ನು ವಿಸ್ತರಿಸಲು ಯುದ್ಧಗಳಲ್ಲಿ ಭಾಗವಹಿಸಿವೆ. ಶೀತಲ ಯುದ್ಧದ ಸಮಯದಲ್ಲಿ ವಿಶ್ವದ ಅನೇಕ ಭಾಗಗಳಲ್ಲಿ ಪ್ರಾಕ್ಸಿ ಯುದ್ಧಗಳು, ರಾಜಕೀಯ ಹಸ್ತಕ್ಷೇಪ, ಸೇನಾ ಬೆಂಬಲ ಹೆಚ್ಚು ನಡೆದಿವೆ. ಇದು ಕೇವಲ ಒಂದು ದೇಶದ ವಿಷಯ ಅಲ್ಲ, ಬಹುತೇಕ ದೊಡ್ಡ ಶಕ್ತಿಗಳು ಇದೇ ರೀತಿಯ ತಂತ್ರಗಳನ್ನ ಬಳಸಿವೆ. ಏಳನೇದು, ಭಾರತದ ದೃಷ್ಟಿಕೋನ. ಭಾರತ ಸಾಮಾನ್ಯವಾಗಿ ಜಾಗತಿಕ ಸಂಘರ್ಷಗಳಲ್ಲಿ ಒಂದು ವಿಭಿನ್ನ ನಿಲುವು ತೆಗೆದುಕೊಳ್ಳುತ್ತದೆ, ಅದು ಸ್ಟ್ರಾಟಜಿಕ್ ಆಟೋನಮಿ. ಅಂದ್ರೆ ಯಾವುದೇ ಒಂದು ಶಕ್ತಿಯ ಕಡೆ ಸಂಪೂರ್ಣವಾಗಿ ಹೋಗದೆ ಸ್ವಂತ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡುವುದು. ಭಾರತಕ್ಕೆ ಮುಖ್ಯವಾದ ವಿಷಯಗಳು ತೈಲ ಸರಬರಾಜು, ವ್ಯಾಪಾರ ಮಾರ್ಗಗಳು, ವಿದೇಶದಲ್ಲಿರುವ ಭಾರತೀಯರ ಸುರಕ್ಷತೆ ಕಡೆ ಹೆಚ್ಚು ಗಮನ ಹರಿಸುತ್ತದೆ. ಆದ್ರಿಂದ ಭಾರತ ಸಾಮಾನ್ಯವಾಗಿ ಸಂವಾದ ಮತ್ತು ಶಾಂತಿಯ ಪರ ನಿಲುವು ತೆಗೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಜಗತ್ತಿನ ರಾಜಕೀಯ ಬಹಳ ಸಂಕೀರ್ಣ. ಯುದ್ಧಗಳು ಕೆಲವೊಮ್ಮೆ ಭದ್ರತೆಗಾಗಿ ನಡೆಯಬಹುದು, ಕೆಲವೊಮ್ಮೆ ರಾಜಕೀಯ ಅಥವಾ ಆರ್ಥಿಕ ಕಾರಣಗಳಿಗೂ ನಡೆಯಬಹುದು. ಆದ್ರೆ ಒಂದಂತೂ ಸ್ಪಷ್ಟ, ಯುದ್ಧಗಳು ಕೇವಲ ಯುದ್ಧ ಭೂಮಿಯಲ್ಲಿ ಪ್ರಭಾವ ಬೀರುವುದಷ್ಟೇ ಅಲ್ಲ, ಅವು ಆರ್ಥಿಕ ವ್ಯವಸ್ಥೆಗಳಲ್ಲಿ, ರಾಜಕೀಯ ನಿರ್ಧಾರಗಳಲ್ಲಿ, ಜಾಗತಿಕ ವ್ಯಾಪಾರದಲ್ಲೂ ಪ್ರಭಾವ ಬೀರಿರುತ್ತವೆ. ಅದಕ್ಕಾಗಿ ಜಾಗತಿಕ ರಾಜಕೀಯವನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಗತ್ತಿನ ರಾಜಕೀಯದಲ್ಲಿ ಯುದ್ಧಗಳು ಆರ್ಥಿಕ ವ್ಯವಸ್ಥೆಗಳೊಂದಿಗೆ ಸಂಬಂಧ ಹೊಂದಿದೆಯೇ ಅಥವಾ ಇದು ಕೇವಲ ಭದ್ರತಾ ರಾಜಕೀಯವೇ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳು ನಿಮಗೆ ಇಷ್ಟವಾದ್ರೆ ನಾನು ರಿಪೋರ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.